ಸ್ವಾಗತ. ಇವತ್ತು ನಾನು ಏನು ಟಾಪಿಕ್ ಮಾಡ್ತಾ ಇರುವಂಥದ್ದು ಬಹಳ ಮುಖ್ಯವಾದಂತಹ ಕೀ ಹೈಲೈಟ್ಸ್ ಅಂತ ನಾನು ಆಲ್ರೆಡಿ ಒಂದು ಮಾಡಿದ್ದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ IPC ಇದೆ, IPCಯನ್ನು ಬದಲಾವಣೆ ಮಾಡಿ ಭಾರತೀಯ ನ್ಯಾಯ ಸಂಹಿತೆ ಅಂತ ಮಾಡಿದರು. ಈ ಭಾರತೀಯ ನ್ಯಾಯ ಸಂಹಿತೆಗೆ IPCಯಲ್ಲಿ ಇಲ್ಲದೇ ಇರುವಂಥ ಹೊಸ ಸೆಕ್ಷನ್ಸ್ಗಳನ್ನು ಯಾವುದು ಆ್ಯಡ್ ಮಾಡಿದ್ದಾರೆ ಹೇಳುವಂಥದ್ದು ಇವತ್ತಿನ ಒಂದು ವಿಡಿಯೋ. ಹಾಗೆ ಬರುವಂಥ ದಿನಗಳಲ್ಲಿ ಯಾವುದು ಡಿಲೀಟ್ ಮಾಡಿದ್ದಾರೆ ಅದನ್ನು ಕೂಡ ನೋಡೋಣ. ಹಾಗೆ ಮಿನಿಮಮ್ ಪನಿಷ್ಮೆಂಟ್ ಅಂತ ಹೇಳಿ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಕೆಲವೊಂದು ಪನಿಷ್ಮೆಂಟು 10 ಪಟ್ಟು ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಹೀಗೆ ಈಗ ಒಂದು ನಾವು ಆ್ಯಕ್ಟನ್ನು ಓದುವಾಗ ಅದರದ್ದು ಬೇರೆ ಬೇರೆ ಆಯಾಮಗಳನ್ನು ತಿಳ್ಕೊಳ್ತಾ ಹೋಗಬೇಕು. ಆವಾಗ ನಮಗೆ ಎಂಟೈರ್ ಹೊಸದಾಗಿ ಏನು ಬದಲಾವಣೆ ಆಗಿದೆ ಹೇಳುವಂಥದ್ದು ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಆ ನಿಟ್ಟಿನಲ್ಲಿ ಭಾರತೀಯ ನ್ಯಾಯ ಸಂಹಿತ 2023 ಇದರಲ್ಲಿ IPCಯಲ್ಲಿ ಇಲ್ಲದೇ ಇರುವಂತಹ ಹೊಸದಾದ ಒಂದು ಸುಮಾರು 20 ಸೆಕ್ಷನ್ಸ್ಗಳಂತ ನಾವು ತೊಗೊಳ್ಳೋಣ. ಯಾಕೆಂದರೆ ಈಗ ನಾವು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೋದರೆ ಪ್ರತಿ ಒಂದು 5-6 ಸೆಕ್ಷನ್ ಹತ್ತಿರ ಬಂದಾಗ ಆ ಸೆಕ್ಷನ್ ಬದಲಾವಣೆ ಆಗಿರುತ್ತೆ. ಪನಿಷ್ಮೆಂಟ್ ರೀತಿಯಲ್ಲಿ ಬದಲಾವಣೆ ಆಗಿರ್ಬೋದು, ಅಥವಾ ಕೆಲವೊಂದು ಎಲೆಕ್ಟ್ರಾನಿಕ್ ರೆಕಾರ್ಡ್, ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಹೇಳುವಂಥ ಹೊಸ ಶಬ್ದ ಆ್ಯಡ್ ಆಗಿರುತ್ತೆ, ಅಥವಾ ಪರ್ಸನ್ ಬಿಲೋ 16 ಇಯರ್ಸ್ ಹೇಳುವಂಥ ಬದಲು ಚೈಲ್ಡ್ ಹೇಳುವಂಥ ವರ್ಡ್ ಸಬ್ಸ್ಟಿಟ್ಯೂಟ್ ಆಗಿರುತ್ತೆ. ಸೊ ಅದನ್ನೆಲ್ಲ ಹೊರತುಪಡಿಸಿ ಮೇಯ್ನಾಗಿ ಒಂದು ಎಂಟೈರ್ ಸೆಕ್ಷನ್ನನ್ನೇ ಹೊಸದಾಗಿ ಆ್ಯಡ್ ಮಾಡಿರುವಂತಹ ಆ ರೀತಿಯ ಸುಮಾರು 20 ಸೆಕ್ಷನ್ಸ್ಗಳನ್ನು ನಾವು ಇವತ್ತು ನೋಡೋಣ. ಓಕೆ, ಸೊ ಇದೇ ನಿಟ್ಟಿನಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಪ್ರಕಟಣೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಇಂಡಿಯನ್ ಪೀನಲ್ ಕೋಡ್ ಇದೆರಡಕ್ಕೂ ಸಂಬಂಧಪಟ್ಟ ಹಾಗೆ ಕಂಪ್ಯಾರಿಟಿವ್ ಅನಾಲಿಸಿಸ್ ಹೇಳುವಂಥ ಒಂದು ಹೊಸದಾದ ಕೋರ್ಸನ್ನು ನಾವು ಮಾರ್ಚ್ 25ರಿಂದ ಪ್ರಾರಂಭ ಮಾಡ್ತಾ ಇದ್ದಾವೆ. ಆ ಕೋರ್ಸ್ಗೆ ನೀವು ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗಲಿಕ್ಕೆ ಈ ವಿಡಿಯೋದು ಕೊನೆಯಲ್ಲಿ ನಾನು ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಯಾರಾದರೂ ಇಚ್ಛೆ ಅದರದ್ದು ಡೌಟ್ಸ್ ಇದ್ದರೆ ಹೇಗೆ ಕೋರ್ಸ್ ಕಂಡಕ್ಟ್ ಆಗುತ್ತೆ ಅಂತ ನೋಡಲಿಕ್ಕೆ ಹೋಗೋದಾದರೆ ಇಲ್ಲಿ ಕಾಣ್ತಾ ಇರುವಂತಹ ಒಂದು ಸ್ಕ್ರೀನಲ್ಲಿ ಅಪೇರ್ ಆಗ್ತದೆ ನಂಬರ್, ಅದಕ್ಕೆ ನೀವು ವಾಟ್ಸಪ್ ಮಾಡಿ ಕೇಳ್ಬೋದು. ಅಥವಾ ನಮ್ಮ ವಾಟ್ಸಪ್ ಚಾನಲ್, ವಾಟ್ಸಪ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಜಾಯ್ನ್ ಆದರೆ ಅದೆಲ್ಲದರ ಲಿಂಕನ್ನು ನಾನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ರೆಲೆವೆಂಟ್ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, ಆ ಒಂದು ಏನು ಇವತ್ತಿನ ಟಾಪಿಕ್ ಇದೆ, ನ್ಯೂ ಸೆಕ್ಷನ್ಸ್ ಅಥವಾ ನ್ಯೂ ಅಫೆನ್ಸಸ್ ಯಾವ್ದು ಆ್ಯಡ್ ಆಗಿದೆ ಅದನ್ನು ನಾವು ನೋಡ್ತಾ ಹೋಗೋಣ, ಕೂಲಂಕುಷವಾಗಿ ನೋಡ್ತಾ ಹೋಗೋಣ. ಸೊ ನೀವು ಕೂಡ ಓದುವಾಗ ಉದಾಹರಣೆಗೆ ತುಂಬ ಜನರ ಪ್ರಶ್ನೆ ಏನಂತಂದರೆ, ಈ ಹೊಸದಾಗಿ ಸಿಲೆಬಸ್ಸಲ್ಲಿ ಜುಡಿಷರಿ ಎಕ್ಸಾಮ್ಗೆ ಸಿಲೆಬಸ್ಗೆ ಈ ಒಂದು ಸೆಕ್ಷನ್ ಈ ಭಾರತೀಯ ನ್ಯಾಯ ಸಂಹಿತೆ ಬರುತ್ತಾ ಹೇಳುವಂಥ ಒಂದು ಪ್ರಶ್ನೆ. ಇರೆಸ್ಪೆಕ್ಟಿವ್ ಆಫ್ ಬರುತ್ತಾ ಇಲ್ವೋ, ಬಟ್ ಹೊಸ ಕಾನೂನಂತೂ ಇಂಪ್ಲಿಮೆಂಟ್ ಆಗ್ತಾ ಇದೆ. ಇದೆಲ್ಲವೂ ನಾವು ತಿಳ್ಕೊಳ್ಳೇಬೇಕಾಗಿರುವಂಥದ್ದು. ಸೊ ಕೇರಳ ಜುಡಿಷರಿ ಎಕ್ಸಾಮ್ಸ್ ರೀಸೆಂಟಾಗಿ ನೋಟಿಫಿಕೇಷನ್ ಮಾಡಿತ್ತು. ಆವಾಗ ಫಸ್ಟ್ ಇನಿಷಿಯಲಿ ಬರೀ IPC ಅಷ್ಟೇ ಇತ್ತು, IPC CRPC. ಆದರೆ ಸ್ವಲ್ಪ ಸಮಯದ ನಂತರ ಆ್ಯಡೆಂಡಮ್ ಅಂತ ಹೇಳಿ ಹೊಸದಾದ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯಾಧಿಮ ಅದನ್ನು ಕೂಡ ಸೇರಿಸಿದೆ. ಅಂದರೆ IPCಯು ಪ್ಲಸ್ ಭಾರತೀಯ ನ್ಯಾಯ ಸಂಹಿತೆ ಎರಡೂ ಕೂಡ ಸಿಲೆಬಸ್ಸಲ್ಲಿ ಇರುವಂಥದ್ದು. ಸೊ ನಾವು ಗ್ರ್ಯಾಜುವಲಿ ಈ ಸಿಸ್ಟಮ್ಗೆ ಅಡಾಪ್ಟ್ ಆಗ್ತಾ ಹೋಗುವಾಗ, ಈ ಹೊಸದಾದ ಕಾನೂನಿಗೆ ಅಳವಡಿಸ್ಕೊಳ್ತಾ ಹೋಗುವಾಗ ಈ ರೀತಿ ಹೊಸ ಬದಲಾವಣೆಗಳು ನಮ್ಮ ಸಿಲೆಬಸ್ಸಲ್ಲೂ ನಾವು ಕಾಣ್ಬೋದು, ಅದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಥವಾ ಈ ವರ್ಷವೂ ಇರ್ಬೋದು ಅಥವಾ ಮುಂದಿನ ವರ್ಷ ಕೂಡ ಇರ್ಬೋದು. ಆದರೆ ನಮ್ಮ ಕಲಿಕೆ ನಿರಂತರವಾಗಿರಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ವಿಡಿಯೋ ನಾನು ಪ್ರಾರಂಭ ಮಾಡ್ತಿದ್ದೇನೆ. ಸೊ ನ್ಯೂ ಸೆಕ್ಷನ್ಸ್ ಇರ್ಬೋದು ಅಥವಾ ನ್ಯೂ ಒಫೆನ್ಸಸ್ ಆದರೂ ಇರ್ಬೋದು. ಕೆಲವೊಂದು ಒಫೆನ್ಸನ್ನು ಆ್ಯಡ್ ಮಾಡಿದ್ದಾರೆ ಅಥವಾ ಕೆಲವೊಂದು ಡೆಫಿನಿಷನ್ ಆ್ಯಡ್ ಮಾಡಿದ್ದಾರೆ. ಸೊ ಫಸ್ಟಾಗಿ ಚೈಲ್ಡ್ ಸೆಕ್ಷನ್ 2-3 ಹೇಳುವಂಥದ್ದು ಮೊದಲನೇ ಒಂದು ಸೆಕ್ಷನ್ನು. ಸೊ ಇದೇನು ಹೇಳುತ್ತೆ, ಚೈಲ್ಡ್ ಅಂದರೆ ಚೈಲ್ಡ್ ಮೀನ್ಸ್ ಎನಿ ಪರ್ಸನ್ ಬಿಲೋ ದ ಏಜ್ ಆಫ್ 18 ಇಯರ್ಸ್, 18 ವರ್ಷಕ್ಕಿಂತ ಕಮ್ಮಿ ಇರುವಂಥವ್ರು. ಈ ಶಬ್ದ ಯಾಕೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ, ಈಗ ಕೆಲವೊಂದು ಸಲ ಏನಾಗಿತ್ತು, ಚೈಲ್ಡ್ ಬಿಲೋ ಪರ್ಸನ್ ಬಿಲೋ 20 ಇಯರ್ಸ್ ಹೇಳುವಂಥದ್ದು, ಪರ್ಸನ್ ಬಿಲೋ 16 ಇಯರ್ಸ್, ಪರ್ಸನ್ ಬಿಲೋ 18 ಇಯರ್ಸ್, ಹೀಗೆ ಬೇರೆ ಕಡೆ ಒಂದು ಬೇರೆ ಏಜ್ ಕ್ರೈಟೀರಿಯಾ ಕೊಟ್ಟಿದ್ರು. ಇಟ್ ವುಡ್ ಕ್ರಿಯೇಟ್ ಅ ಲಾಟ್ ಆಫ್ ಕನ್ಫ್ಯೂಷನ್. ಸೊ ಅದಕ್ಕೋಸ್ಕರ ಚೈಲ್ಡ್ ಅಂತ ಹೇಳಿ ಅದು 18 ಇಯರ್ಸ್ಗಿಂತ ಕಮ್ಮಿ ಇರುವಂಥವ್ರು ಹೇಳಿ ದಯವ್ ಇಂಟ್ರೊಡ್ಯೂಸ್, ಅದೊಂದು ಡೆಫಿನೇಷನ್ ಅಷ್ಟೇ. ಹಾಗೆ ಪನಿಷ್ಮೆಂಟ್, ಹೊಸ ರೀತಿಯ ಪನಿಷ್ಮೆಂಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಕಮ್ಯುನಿಟಿ ಸರ್ವಿಸ್ ಹೇಳುವಂಥ ಒಂದು ಪನಿಷ್ಮೆಂಟ್. ಮುಂಚೆ ಏನಿತ್ತು, ಫೈನ್ ಇರಲಿ, ಇಂಪ್ರಿಸನ್ಮೆಂಟ್ ಇರಲಿ, ಡೆತ್ ಸೆಂಟೆನ್ಸ್ ಇರಲಿ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್ ಇರಲಿ, ಅದ್ರ ಜೊತೆಗೆ ಇದು ಕೂಡ ಕಮ್ಯುನಿಟಿ ಸರ್ವಿಸ್ ಹೇಳುವಂಥದ್ದು ಒಂದು ಹೊಸದಾದ ಪನಿಷ್ಮೆಂಟನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನಾವು ಸೆಕ್ಷನ್ 4 ನಾನು ಹೇಳ್ತಾ ಇರುವಂಥದ್ದು ಭಾರತೀಯ ನ್ಯಾಯ ಸಂಹಿತೆ IPCಯಲ್ಲಿ ಇಲ್ಲದೇ ಇರುವಂತಹ ಇದೆಲ್ಲ ಆಲ್ರೆಡಿ ಇತ್ತು, ಬಟ್ ಈ ಕಮ್ಯುನಿಟಿ ಸರ್ವಿಸ್ ಅಂತ ಹೇಳುವಂಥದ್ದು ಸೆಕ್ಷನ್ 4F ಇದು ಹೊಸದಾಗಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನು ಸೆಕ್ಷನ್ 48 ಅಬೇಟ್ಮೆಂಟ್ ಔಟ್ಸೈಡ್ ಇಂಡಿಯಾ ಫಾರ್ ಒಫೆನ್ಸ್ ಇನ್ ಇಂಡಿಯಾ. ಇದು ನಾವು ನೋಡೋದಾದರೆ ಮೊದಲು ಇದು ನೋಡಿ, ಅಬೇಟ್ಮೆಂಟ್ ಇನ್ಸೈಡ್ ಇಂಡಿಯಾ ಫಾರ್ ಒಫೆನ್ಸ್ ಔಟ್ಸೈಡ್ ಇಂಡಿಯಾ ಹೇಳುವಂಥದ್ದು ಒಂದೇ ಒಂದು ಸೆಕ್ಷನ್ ಇತ್ತು. ಓಕೆ, ಸೆಕ್ಷನ್ 108ಅಲ್ಲಿ ನಾವು ನೋಡೋದಾದರೆ 108A ಬರುವಂಥದ್ದು IPCಯಲ್ಲಿ ಅಬೇಟ್ಮೆಂಟ್ ಇನ್ಸೈಡ್ ಇಂಡಿಯಾ ಫಾರ್ ಒಫೆನ್ಸ್ ಔಟ್ಸೈಡ್ ಇಂಡಿಯಾ ಅಂತ ಹೇಳುವಂಥ ಒಂದು ಸೆಕ್ಷನ್ ಇತ್ತು. ಸೊ ಅದು ಪೂರ್ತಿ ಆಗೋದಿಲ್ಲ ಅಂತ ಹೇಳುವಂಥ ಕಾರಣಕ್ಕೆ ಹೊಸದಾದ ಒಂದು ಸೆಕ್ಷನ್ ಅಬೇಟ್ಮೆಂಟ್ ಔಟ್ಸೈಡ್ ಇಂಡಿಯಾ, ಅಂದರೆ ಭಾರತದಿಂದ ಹೊರಗಿದ್ಕೊಂಡು ನಾವು ಭಾರತದಲ್ಲಿ ನಡೆಯುವಂಥ ಯಾವುದೋ ಒಂದು
ಒಫೆನ್ಸ್ಗೆ ಪ್ರಚೋದನೆ ನೀಡಿದರೆ ಅದು ಕೂಡ ಅಬೇಟ್ಮೆಂಟ್ ಆಗುತ್ತೆ ಅಂತ. ಮೊದಲೇನಿತ್ತು, ಭಾರತದಲ್ಲಿ ಇದ್ದುಕೊಂಡು ಭಾರತದ ಹೊರಗಿನ ಒಫೆನ್ಸ್ಗಳಿಗೆ ಪ್ರಚೋದನೆ ನೀಡಿದರೆ ಆಫ್ಕೋರ್ಸ್ ಅದು ಅಬೇಟ್ಮೆಂಟ್ ಆಗುತ್ತೆ. ಆದರೆ ಭಾರತದ ಹೊರಗಿದ್ಕೊಂಡು ಇದನ್ನು ಕೂಡ ದೇ ಬ್ರಾಟ್ ಇನ್ ಟು ದ ಪರ್ವ್ಯೂ ಆಫ್ ದ ಒಫೆನ್ಸ್ ಆಫ್ ಅಬೇಟ್ಮೆಂಟಲ್ಲಿ ಬರುತ್ತೆ ಅಂತ ಹೇಳಿದರು. ಹಾಗೆ ನೆಕ್ಸ್ಟ್ ಒನ್ ಸೆಕ್ಷನ್ 69, ಇದು ಕೂಡ ತುಂಬ ಸಲ ನಾವು ಇದು ಚರ್ಚೆಗೆ ಆಗಿರುವಂಥ ಒಂದು ಸೆಕ್ಷನ್. ಇದು ಸೆಕ್ಷುವಲ್ ಇಂಟರ್ಕೋರ್ಸ್ ಬೈ ಎಂಪ್ಲಾಯಿಂಗ್ ಡಿಸೀಟ್ಫುಲ್ ಮೀನ್ಸ್, ಮೋಸದ ಮುಖಾಂತರ ಏನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸೆಕ್ಷನ್ 69ನಲ್ಲಿ. ಸುಳ್ಳು ಪ್ರಾಮಿಸ್ ಮಾಡುವಂಥದ್ದು, ನಿನಗೆ ಕೆಲಸ ಕೊಡ್ತೇನೆ ಅಥವಾ ಮದುವೆ ಆಗ್ತೇನೆ ಅಂತ ಹೇಳುವಂಥದ್ದು. ಸೊ ಈ ಥರ ಎಲ್ಲ ಯಾವ ರೀತಿಯಲ್ಲಿ ಸುಳ್ಳು ಪ್ರಾಮಿಸ್ ಮಾಡ್ತಾರಲ್ಲ, ಸುಳ್ಳು ಪ್ರಾಮಿಸ್ ಮಾಡಿ ಸೆಕ್ಷುವಲ್ ಇಂಟರ್ಕೋರ್ಸ್ ಮಾಡ್ತಾರೆ. ಸೊ ಅಂಥ ಸೆಕ್ಷುವಲ್ ಇಂಟರ್ಕೋರ್ಸ್ ರೇಪ್ ಅಲ್ಲ, ಬಟ್ ಇದು ಒಂದು ಸಪ್ರೇಟ್ ಒಂದು ಒಫೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ದಾರೆ. 10 ವರ್ಷ ತನಕ ಇದಕ್ಕೆ ಪನಿಷ್ಮೆಂಟ್ ಆಗ್ಬೋದು. ಹಾಗೆ ನೆಕ್ಸ್ಟ್ ಒಂದು ಸೆಕ್ಷನ್ನು ಹೈರಿಂಗ್, ಎಂಪ್ಲಾಯಿಂಗ್ ಆರ್ ಎಂಗೇಜಿಂಗ್ ಅ ಚೈಲ್ಡ್ ಟು ಕಮಿಟ್ ಅನ್ ಒಫೆನ್ಸ್. ಇದು ಕೂಡ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನೋಡಿ. ಯಾವುದೋ ಒಂದು ಮಗುವನ್ನು ಇನ್ನೊಂದು ಒಫೆನ್ಸ್ ಮಾಡಲಿಕ್ಕೆ ನಾವು ಹೈರ್ ಮಾಡಿದರೆ ಅಥವಾ ಅವರನ್ನು ಉದ್ಯೋಗಿಸ್ಕೊಂಡ್ರೆ ದ್ಯಾಟ್ ವುಡ್ ಬಿ ಆ್ಯನ್ ಒಫೆನ್ಸ್. ಸೆಕ್ಷನ್ 96 ಪ್ರೊಕ್ಯುರೇಷನ್ ಆಫ್ ಚೈಲ್ಡ್, ಇದೊಂದು ಹೊಸ್ತು. ಒಫೆನ್ಸಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ ಹೇಳುವಂಥ ಎಲ್ಲ ಚಾಪ್ಟ್ರಲ್ಲಿ ವಿ ಕ್ಯಾನ್ ಸಿ ದೀಸ್ ನ್ಯೂ ಸೆಕ್ಷನ್ಸ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ಡ್. ಸೊ ಇಲ್ಲಿ ನಾವು ಕಾಣುವಂಥದ್ದು ಒಂದು ಮಗುವನ್ನು, ಚೈಲ್ಡ್ ಅಂದರೆ ಚೈಲ್ಡ್ ಬಿಲೋ 18 ಇಯರ್ಸ್ ಅಂತ ನಾವು ನೋಡಿದ್ವಿ. ಸೊ ಆ ಮಗುವನ್ನು ಫೋರ್ಸ್ ಮಾಡುವಂಥದ್ದು, ಸೆಕ್ಷುಲಿ ಇಲಿಸಿಟ್ ಇಂಟರ್ಕೋರ್ಸ್ ಮಾಡುವಂತ ಹೇಳಿ ಏನು ಫೋರ್ಸ್ ಮಾಡ್ತಾರೆ, ಅಂಥ ಕಾರಣಕ್ಕೆ ಮಗುವನ್ನು ತೊಗೊಂಡು ಬಂದರೆ ದಟ್ ಈಸ್ ಪ್ರೊಕ್ಯುರೇಷನ್ ಆಫ್ ಚೈಲ್ಡ್ ವಿಚ್ ಈಸ್ ಪನಿಷಬಲ್ ಅಂಡರ್ ಸೆಕ್ಷನ್ 96 ಆಗುತ್ತೆ. ನೆಕ್ಸ್ಟು ಸೆಕ್ಷನ್ 103(2) ಪನಿಷ್ಮೆಂಟ್ ಫಾರ್ ಮರ್ಡರ್ ಅಂತ ಹೇಳುವಂಥದ್ದು. ಮರ್ಡರ್ ಆಲ್ರೆಡಿ ಇತ್ತು, ಆದರೆ ಇದೊಂದು ಮಾಬ್ ಲಿಂಚಿಂಗ್ ಅಂತಲೂ ಕೂಡ ಇದಕ್ಕೆ ಸಬ್ಸ್ಟಿಟ್ಯೂಟಾಗಿ ಹೇಳ್ತಾರೆ. ಅಂದರೆ 5ಕ್ಕಿಂತ ಜಾಸ್ತಿ ಜನ, 5 ಅಥವಾ 5ಕ್ಕಿಂತ ಜಾಸ್ತಿ ಜನ ಕಮ್ಯುನಿಟಿ ಹೆಸರಲ್ಲಿ ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್, ಲ್ಯಾಂಗ್ವೇಜ್, ಅವರ ಧಾರ್ಮಿಕ ನಂಬಿಕೆ, ಪರ್ಸನಲ್ ಬಿಲೀಫು, ಈ ಕಾರಣಗಳಿಗೆ ಗ್ರೂಪ್ ಕಟ್ಕೊಂಡು ಇಫ್ ದೇ ಕಮಿಟ್ ಮರ್ಡರ್, ಆಯಿತಾ, ಗುಂಪುಗೂಡಿ ಕೆಲವರು ಮರ್ಡರ್ ಮಾಡ್ತಾರಲ್ಲ ಒಬ್ಬ ವ್ಯಕ್ತಿಯನ್ನು ಥಳಿತಕ್ಕೆ ಒಳಪಡಿಸಿ, ಅಂಥ ಕೃತ್ಯಗಳೆಲ್ಲವೂ ಕೂಡ 103(2) ಅಲ್ಲಿ ಬರುತ್ತೆ. 103 ಹೇಳುವಂಥದ್ದು ಆಲ್ರೆಡಿ ಇತ್ತು, ಪನಿಷ್ಮೆಂಟ್ ಫಾರ್ ಮರ್ಡರ್ ಎಲ್ಲ ಇತ್ತು. ಬಟ್ ಈ ಒಂದು ಸಪ್ರೇಟ್ ಸಬ್ಸೆಕ್ಷನ್ ಇದೆಲ್ಲ, ಇದು ಒಂದು ಹೊಸದಾದ ಒಫೆನ್ಸ್ ಅಂತ ಹೇಳ್ಬೋದು, ವಿಚ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್. ಹಾಗೆ ಸೆಕ್ಷನ್ 106(2) ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಅಂತ, ಇದು ಇನ್ನೂ ಜಾರಿಗೆ ಬರಲಿಲ್ಲ. ಎಂಟೈರ್ IPC ಜಾರಿಗೆ ಬಂದರು ಜುಲೈ 1ಕ್ಕೆ. ನಮ್ಮ ನೋಟಿಫಿಕೇಷನಲ್ಲಿ ಇದೊಂದು ಪೆಂಡಿಂಗ್ ಇಟ್ಟಿದ್ದಾರೆ. ಎಕ್ಸೆಪ್ಟ್ ದಿಸ್ ಎವ್ರಿಥಿಂಗ್ ಈಸ್ ಕಮಿಂಗ್ ಇನ್ ಟು ಫೋರ್ಸ್. ಇದು ಯಾಕೆ ಅಂದರೆ ಈಗ ಕಾಸಿಂಗ್ ಡೆತ್ ಬೈ ನೆಗ್ಲಿಜೆನ್ಸ್ ಡ್ರೈವಿಂಗ್ ಇದು ಏನಾಗುತ್ತೆ, ಸರಿಯಾಗಿ ರಿಪೋರ್ಟ್ ಮಾಡದಿದ್ದರೆ, ಪೊಲೀಸ್ ಆಫೀಸರ್ಗೆ ರಿಪೋರ್ಟ್ ಮಾಡದೆ ಅವರು ಓಡೋದ್ರೆ, ಎಸ್ಕೇಪ್ಸ್ ಅಂತ ಇದೆಲ್ಲ, ಆವಾಗ ಏನಾಗುತ್ತೆ, ಅದೊಂದು ಪನಿಷಬಲ್ ಒಫೆನ್ಸ್, 10 ವರ್ಷ ತನಕ ಪನಿಷ್ಮೆಂಟ್ ಸಿಗುವಂಥದ್ದು. ಸೊ ಇದಕ್ಕೆ ತುಂಬ ಅಜಿಟೇಷನ್ ಆಯಿತು, ತುಂಬ ಈ ಸೆಕ್ಷನ್ ಏನು ಪನಿಷ್ಮೆಂಟ್ ನೀಡುವಂಥದ್ದಕ್ಕೆ. ಸೊ ಅದಕ್ಕೋಸ್ಕರ ಈ ಒಂದು ಸೆಕ್ಷನನ್ನು ಇನ್ನೂ ಜಾರಿಗೆ ತರಲಿಲ್ಲ, ಅದು ಹೋಲ್ಡಲ್ಲಿದೆ. 106(2) ಅದು ಬಿಟ್ಟು ಬೇರೆ ಎಲ್ಲ ಸೆಕ್ಷನ್ಸ್ಗಳು ಜುಲೈ 1ರಿಂದ ಜಾರಿಗೆ ಬರ್ತವೆ. ಇನ್ನು ನೆಕ್ಸ್ಟ್ ನೋಡುವಂಥದ್ದು ಸೆಕ್ಷನ್ 111 ಆರ್ಗನೈಸ್ಡ್ ಕ್ರೈಮ್. ಸೊ ಇದನ್ನು ನಾವು ನೋಡೋದಾದರೆ ಆರ್ಗನೈಸ್ಡ್ ಕ್ರೈಮ್, ಪೆಟಿ ಆರ್ಗನೈಸ್ಡ್ ಕ್ರೈಮ್ ಮತ್ತು ಟೆರರಿಸ್ಟ್ ಆ್ಯಕ್ಟ್, ಇವುಗಳೆಲ್ಲವೂ ಕೂಡ ಹೊಸದಾಗಿ ಒಫೆನ್ಸಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆರ್ಗನೈಸ್ಡ್ ಕ್ರೈಮ್ ಅಂದರೆ ಏನು, ಎಂಟೈರ್ ಒಂದು ಸೆಕ್ಷನ್ ಭಾಳ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಬಟ್ ಜನರಲ್ ಆಗಿ ನೋಡಿ, ಒಂದು ಸಿಂಡಿಕೇಟ್, ಕ್ರೈಮ್ ಸಿಂಡಿಕೇಟ್, ಒಂದು ಆರ್ಗನೈಸ್ಡ್ ವೇ ಇಂದ ಈಗ ಬೇರೆ ಬೇರೆ ಥರ ಒಫೆನ್ಸ್ ಮಾಡ್ತಾರಲ್ಲ, ಕಿಡ್ನ್ಯಾಪ್, ರಾಬರಿ, ವೆಹಿಕಲ್, ಅಂದರೆ ಆ ಗುಂಪು ಕಟ್ಕೊಂಡು ಆರ್ಗನೈಸ್ಡ್ ಆಗಿ ಒಂದು ವ್ಯವಸ್ಥಿತವಾಗಿ ಬೇರೆ ಬೇರೆ ಒಫೆನ್ಸ್ಗಳು ಮಾಡ್ತಾರೆ. ಎಕನಾಮಿಕ್ ಒಫೆನ್ಸ್, ಸೈಬರ್ ಕ್ರೈಮ್ಸ್, ಟ್ರಾಫಿಕಿಂಗ್, ಡ್ರಗ್ಸ್, ವೆಪನ್ಸ್. ಸೊ ಈ ಥರ ಎಲ್ಲ ಕ್ಯಾಟಗರಿಗಳು ಕೂಡ ಆರ್ಗನೈಸ್ಡ್ ಕ್ರೈಮ್ ಅಂತ ಕರೆಸ್ಕೊಳ್ಳುತ್ತೆ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ 111 ಆರ್ಗನೈಸ್ಡ್ ಕ್ರೈಮ್ ಆಗಿತ್ತು. ಸೆಕ್ಷನ್ 112 ಪೆಟಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ತಾರೆ, ಸಣ್ಣ ಪುಟ್ಟ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳ್ಬೋದು. ಸೊ ಇದು ಕೂಡ ಈ ಸಣ್ಣ ಪುಟ್ಟ ಕೆಲಸ, ಅಂದರೆ ಸಣ್ಣ ಪುಟ್ಟ ಅಂದರೆ ತುಂಬ ಸೀರಿಯಸ್ ಒಫೆನ್ಸ್ ಅಲ್ಲ, ಆದರೆ ಪಿಕ್ ಪಾಕೆಟಿಂಗ್, ಚೀಟಿಂಗ್, ಥೆಫ್ಟ್, ಚೀಟಿಂಗ್, ಸ್ನ್ಯಾಚಿಂಗ್, ಅನಧಿಕೃತ ಟಿಕೆಟ್ಸನ್ನು ಸೇಲ್ ಮಾಡುವಂಥದ್ದು, ಗ್ಯಾಮ್ಲಿಂಗ್, ಕ್ವಶನ್ ಪೇಪರ್ನ ಸೇಲ್ ಮಾಡುವಂಥದ್ದು, ಪಬ್ಲಿಕ್ ಎಕ್ಸಾಮಿನೇಷನ್ದು. ಸೊ ಇದೆಲ್ಲವೂ ಕೂಡ ಪೆಟಿ ಆರ್ಗನೈಸ್ಡ್ ಕ್ರೈಮ್ ಅಂತ ಹೇಳಿ ನಾವು ಕರಿಬೋದು. ಇನ್ನು ಬರುವಂಥದ್ದು 113ನಲ್ಲಿ ಟೆರರಿಸ್ಟ್ ಆ್ಯಕ್ಟ್ ಹೇಳುವಂಥದ್ದು. ಸೊ ಟೆರರಿಸ್ಟ್ ಆ್ಯಕ್ಟ್ಗೂ ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯಾರು ಭಾರತದ ಅಂದರೆ ಯೂನಿಟಿ, ಇಂಟಿಗ್ರಿಟಿ, ಸಾವರಿಟಿ, ಸೆಕ್ಯೂರಿಟಿ, ಎಕನಾಮಿಕ್ ಸೆಕ್ಯೂರಿಟಿ, ಇದಕ್ಕೆಲ್ಲವೂ ಕೂಡ ಒಂದು ಭಯವನ್ನು ಉಂಟು ಮಾಡಲಿಕ್ಕೆ ದೇ ಸ್ಟ್ರೈಕ್ ಟೆರರ್ ಅಂತ ಹೇಳುವಂಥ ಶಬ್ದ ಏನಿದೆ, ಅಂಥ ಮನಸ್ಸಲ್ಲಿ ಭಯವನ್ನು ಉತ್ಪಾದನೆ ಮಾಡುವಂಥದ್ದು, ಅದು ಭಯೋತ್ಪಾದನೆ. ಸೊ ಅಂಥ ಕೃತ್ಯಗಳಿಗೆ ಟೆರರಿಸ್ಟ್ ಆ್ಯಕ್ಟ್ ಅಂತ. ಸೊ ಅದನ್ನು ಕೂಡ
ಒಂದು ಹೊಸ ಒಂದು ಪನಿಷ್ಮೆಂಟ್, ಹೊಸ ಒಂದು ಅಫೆನ್ಸ್ ಅಂತ ಹೇಳಿ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಡೀಟೇಲ್ ಆಗಿ ಕೊಟ್ಟಿರುವಂಥದ್ದು, ತುಂಬ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ 111, 112, 113 ಹೊಸ ಕೈಂಡ್ ಆಫ್ ಕ್ರಿಮಿನಲ್ ಒಫೆನ್ಸ್ ಅಂತ ಹೇಳ್ಬೋದು. ಆರ್ಗನೈಸ್ಡ್ ಕ್ರೈಮ್, ಪೆಟಿ ಆರ್ಗನೈಸ್ಡ್ ಕ್ರೈಮ್ ಮತ್ತು ಟೆರರಿಸ್ಟ್ ಆ್ಯಕ್ಟ್ ಅಂತ ಹೇಳುವಂಥದ್ದು. ಇನ್ನು 117, 3, 4 ಮೊದಲೇ ಇತ್ತು ವಾಲಂಟರಿಲಿ ಕಾಸಿಂಗ್ ಗ್ರೀವಿಯಸ್ ಹರ್ಟ್, ಆದರೆ ಎಕ್ಸ್ಟ್ರಾ 2 ಸಬ್ಸೆಕ್ಷನ್ ಆ್ಯಡ್ ಆಗಿವೆ. ಅದೇನೆಂದರೆ ಪರ್ಸಿಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳಿ ನಾವೇನು ಕರಿತೇವೆ. ಒಂದು ಗ್ರೀವಿಯಸ್ ಹರ್ಟ್ ಕಾರಣದಿಂದ ಒಬ್ಬ ವ್ಯಕ್ತಿಗೆ ಪರ್ಸಿಸ್ಟೆಂಟ್ ವೆಜಿಟೇಟಿವ್ ಸ್ಟೇಟ್ ಆಗೋ ಕಾರಣ ಆಯಿತಾ, ಅಥವಾ ಸುಮಾರು 5ಕ್ಕಿಂತ ಜಾಸ್ತಿ ಜನ, ಆ ಮಾಬ್ ಲಿಂಚಿಂಗ್ ಅಂತ ನಾವು ನೋಡ್ತಿದ್ವಲ್ಲ, ಅದು ಮರ್ಡರ್ ಆಗಿತ್ತು ಮಾಬ್ ಲಿಂಚಿಂಗ್ ಅಂದರೆ. ಅದರ ಬದಲು ಇವರು ಗ್ರೀವಿಯಸ್ ಹರ್ಟ್ ಮಾಡಿದರು. ಸೊ ಅಂಥ ಸಂದರ್ಭದಲ್ಲಿ ಪನಿಷಬಲ್ ಒಫೆನ್ಸ್ ಆಗುತ್ತೆ ಅಂತ. ಸೊ ಇದೊಂದು ಸಪ್ರೇಟ್ ಸೆಟ್ ಆಫ್ ಕ್ಯಾಟಗರೀಸ್. ಯಾವಾಗ ಗ್ರೀವಿಯಸ್ ಹರ್ಟ್ ಮಾಡ್ತಾರೆ, ಒಂದು ಗ್ರೀವಿಯಸ್ ಹರ್ಟ್ ಮಾಡಿ ದ್ಯಾಟ್ ಲೆಡ್ ಟು ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್, ಅಥವಾ ದ್ಯಾಟ್ ಲೆಡ್ ಟು 5ಕ್ಕಿಂತ ಜಾಸ್ತಿ ಜನ, ಅದು ಲೈಕ್ ಮಾಬ್ ಹರ್ಟಿಂಗ್ ಅಂತ ಹೇಳ್ಬೋದು. ಗುಂಪು ಗುಡ್ಕೊಂಡು ಒಬ್ಬನಿಗೆ ಗಾಯ, ಅವ್ರು ಏನು ಹೊಡಿತಾರೆ ಅದರಿಂದ ಅವನಿಗೆ ತೀವ್ರತರವಾದ ಗಾಯ ಆಗುತ್ತೆ. ಸೊ ಅಂಥ ಒಫೆನ್ಸ್ಗಳನ್ನು ಇಲ್ಲಿ 117, 3, 117, 4 ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಇದೆಲ್ಲವೂ ಕೂಡ ನೀವು ನಿಮ್ಮ ಬೇರ್ ಆ್ಯಕ್ಟ್, ಹೊಸ ಬೇರ್ ಆ್ಯಕ್ಟ್ ಇರುತ್ತಲ್ಲ, ಅದರಲ್ಲಿ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬೇಕು, ಮಾರ್ಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ಎಕ್ಸಾಮಲ್ಲಿ ಅಥವಾ ನಿಮ್ಮ LLB ಎಕ್ಸಾಮ್ಸ್ ಇರಲಿ, ವಾಟ್ ಆರ್ ದ ಕೀ ಫೀಚರ್ಸ್, ವಾಟ್ ಆರ್ ದ ಹೈಲೈಟ್ಸ್, ವಿಚ್ ಆರ್ ದಿ ನ್ಯೂ ಸೆಕ್ಷನ್ಸ್ ವಿಚ್ ಹ್ಯಾವ್ ಬಿನ್ ಆ್ಯಡೆಡ್ ಅಂತ ಕೇಳಿದಾಗ ಇಟ್ ವುಡ್ ಬಿ ಈಸಿ ಫಾರ್ ಯು. ಎಂಟೈರ್ ನೀವೇ ಎಲ್ಲ ಓದ್ಕೊಂಡು ಹೋಗೋದಕ್ಕಿಂತ ಜನರಲಿ ಇದು ಹೊಸ ಸೆಕ್ಷನ್ಸ್ಗಳಂತ ಹೇಳಿ ನಿಮಗೆ ಆದಷ್ಟು ಮನನ ಆಗುತ್ತೆ, ಮನದಟ್ಟಾಗತ್ತೆ ಮನಸ್ಸಿಗೆ. ಇದೇ ಸೆಕ್ಷನ್ ಬರೀಬೇಕು ಹೇಳುವಂಥದ್ದು. ಯಾಕೆಂದರೆ ಮುಖ್ಯವಾಗಿ ಇಲ್ಲಿ ನೆನಪಿಟ್ಕೊಳ್ಬೇಕಾಗಿರುವಂಥದ್ದು ಸೆಕ್ಷನ್ಸ್ಗಳ ನಂಬರು ಆದಷ್ಟು ನಾವು ಸಮೀಕರಣ ಮಾಡ್ತಾ ಹೋದರೆ, ಇಫ್ ಯು ಆರ್ ಏಬಲ್ ಟು ಕಂಪೇರ್ ಫ್ರಮ್ IPC ಆ್ಯಂಡ್ BNS, ಅಲ್ಲಿಗೆ ನಮ್ಮ 60% 70% ಕೆಲಸ ಮುಗ್ದೋದಾಗೆ. ನೆಕ್ಸ್ಟ್ ಒನ್ ಸೆಕ್ಷನ್ 152 ನೋಡಿ, ಇದು ಆ್ಯಕ್ಚುಲಿ ಟ್ರೀಸನ್ ಅಂತ ಕರೀತಾರೆ, TREASON, ಆ್ಯಕ್ಟ್ ಎಂಡೇಂಜರಿಂಗ್ ಸಾವರಿಟಿ, ಯೂನಿಟಿ ಆ್ಯಂಡ್ ಇಂಟೆಗ್ರಿಟಿ ಆಫ್ ಇಂಡಿಯಾ. ಸೆಡಿಷನ್ ಅಂತ ಹೇಳುವಂಥದ್ದು ಇತ್ತು IPCಯಲ್ಲಿ, ಸೆಕ್ಷನ್ 124A ಸೆಡಿಷನ್ ಅಂತ ಇತ್ತು. ಬಟ್ ಆ ಒಫೆನ್ಸನ್ನು ಡಿಲೀಟ್ ಮಾಡಿದ್ದಾರೆ, ಅದಿಲ್ಲ ಈಗ. ಅದನ್ನೇ ಸೇಮ್ ಇಲ್ಲಿ ತರಲಿಲ್ಲ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ, ಬಟ್ ಇಟ್ ಹ್ಯಾಸ್ ಬಿನ್ ಚೇಂಜ್ಡ್. ಬೇರೆ ರೀತಿಯ ಹೊಸ ಥರದ ಒಫೆನ್ಸ್, ಇಟ್ ಈಸ್ ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್ ಓನ್ಲಿ, ಬಟ್ ಯಾವುದೇ ಒಂದು ಭಾರತದ ಸಾರ್ವಭೌಮತೆ, ಏಕತೆ, ಅದಕ್ಕೆಲ್ಲ ಭಂಗ ತರುವಂತಹ, ಅದಕ್ಕೆ ಡೇಂಜರ್ ತರುವಂತಹ ಒಫೆನ್ಸ್ಗಳು, ಆ್ಯಕ್ಟ್ಗಳಿದ್ದರೆ ದೆನ್ ದ್ಯಾಟ್ ಈಸ್ ಸೆಕ್ಷನ್ 152 ಅಡಿಯಲ್ಲಿ ಪನಿಷಬಲ್ ಆಗುತ್ತೆ ಅಂತೇಳಿ ನಾವು ತೊಗೊಳ್ಬೋದು. ಇಲ್ಲಿ ನಾವು ಕಾಣ್ಬೋದು ನೋಡಿ, ವರ್ಡ್ಸ್ ಸ್ಪೋಕನ್, ರಿಟರ್ನ್, ವಿಸಿಬಲ್ ರೆಪ್ರೆಸೆಂಟೇಷನ್ನು. ಮತ್ತು ಈಗ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇನ್ನೊಂದು ಹೊಸ ಬದಲಾವಣೆ ಏನಂದರೆ, ಆದಷ್ಟು ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಕೂಡ ಆ್ಯಡ್ ಮಾಡಿದ್ದಾರೆ ಹಲವಾರು ಕಡೆ. ಈಗ ನಾವು ಮೆಸೇಜಸ್ ಸೆಂಡ್ ಮಾಡ್ತೇವಲ್ವ, ಸೊ ಅದ್ರ ಮುಖಾಂತರವೂ ಕೂಡ ಈ ರೀತಿ ಒಂದು ದೇಶದ ಭದ್ರತೆಗೆ ತೊಂದರೆ ಉಂಟಾಗ್ಬೋದು ಅಂತ ಹೇಳುವಂತಹ ವಿಷಯವನ್ನು ಇನ್ನೂ ಸ್ಪಷ್ಟವಾಗಿ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕ್ಷನ್ 195(2) ಇದೇನಾಗುತ್ತೆ, ಅಸಾಲ್ಟಿಂಗ್ ಆರ್ ಅಬ್ಸ್ಟ್ರಕ್ಟಿಂಗ್ ಪಬ್ಲಿಕ್ ಸರ್ವೆಂಟ್ ವೆನ್ ಸಪ್ರೆಸಿಂಗ್ ರಯಟ್. ಒಬ್ಬ ಪಬ್ಲಿಕ್ ಸರ್ವೆಂಟ್ ಒಂದು ದೊಂಬಿ ಎದ್ದಿದೆ, ಗಲಭೆ ಎದ್ದಿದೆ, ಅದನ್ನು ಸಪ್ರೆಸ್ ಮಾಡಬೇಕು, ಅದನ್ನು ಕಮ್ಮಿ ಮಾಡಬೇಕು ಹೇಳುವಂಥ ಸಂದರ್ಭದಲ್ಲಿ ಪಬ್ಲಿಕ್ ಸರ್ವೆಂಟಿಗೆ ತೊಂದರೆ ಕೊಟ್ಟರೆ, ಯಾಕೆಂದರೆ ಇದು ಪಬ್ಲಿಕ್ ಸರ್ವೆಂಟಿಗೆ ಆದಷ್ಟು ತೊಂದರೆ ಆಗಬಾರ್ದು, ಅವರು ಏನು ನ್ಯಾಯಯುತವಾಗಿ ಕೆಲಸ ಮಾಡ್ತಿರ್ತಾರೆ ಅವರ ಕೆಲಸಕ್ಕೆ ಭಂಗ ತರಬಾರ್ದು ಹೇಳುವಂಥ ಕಾರಣಕ್ಕೆ ಇದು ಅವರಿಗೆ ತೊಂದರೆ ಕೊಟ್ಟರೆ ಅದೇ ಒಂದು ಪನಿಷಬಲ್ ಒಫೆನ್ಸ್ ಅಂತ ಹೇಳಿ ದೇ ಹ್ಯಾವ್ ಇನ್ಕ್ಲೂಡೆಡ್ ಹಿಯರ್. ಇನ್ನು ನೆಕ್ಸ್ಟ್ ಸೆಕ್ಷನ್ 197(1)(d) ಇದೇನಾಗುತ್ತೆ, ಇಂಪ್ಯೂಟೇಷನ್ಸ್, ಅಸರ್ಷನ್ಸ್ ಪ್ರಿಜುಡಿಷಿಯಲ್ ಟು ನ್ಯಾಷನಲ್ ಇಂಟಿಗ್ರೇಷನ್ಸ್. ಸೊ ನ್ಯಾಷನಲ್ ಇಂಟಿಗ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ದೇಶದ ಏನು ಹೇಳ್ತಾರೆ, ಸಾರ್ವಭೌಮತೆ, ಏಕತೆಗೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಒಂದು ರಿಲಿಜಿಯಸ್, ರೇಷಲ್, ಲ್ಯಾಂಗ್ವೇಜ್, ರೀಜ್ನಲ್ ಗ್ರೂಪು, ಆ ಕಾರಣಗಳ ಮೇಲೆ ಒಬ್ಬರ ಮೇಲೆ ಒಂದು ಅಸರ್ಷನ್ ಹೇಳುವಂಥದ್ದು, ಹೀಗೆ ಅಂತ ಹೇಳಿ ಅವ್ರ ಮೇಲೆ ಅದು ಹೇರ್ತಾರಲ್ಲ, ಅಂಥ ವಿಷಯವೂ ಕೂಡ ಅದು ಪನಿಷಬಲ್ ಆಗತ್ತೆ. ಪಬ್ಲಿಷಿಂಗ್ ಮಾಡುವಂಥದ್ದು, ಅದನ್ನು ಸರ್ಕ್ಯುಲೇಟ್ ಮಾಡುವಂಥದ್ದು, ಅದೆಲ್ಲವೂ ಕೂಡ ಒಫೆನ್ಸ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 226 ಇದು ಒಂದು ಹೊಸ ಬದಲಾವಣೆ. ಮೊದಲು ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಇತ್ತು. ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಇಲ್ಲ, ಅದನ್ನು ತೆಗೆದುಬಿಟ್ಟಿದ್ದಾರೆ. ಬಟ್ ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಟು ಕಂಪೆಲ್ ಆರ್ ರಿಸ್ಟ್ರೇನ್ ಎಕ್ಸರ್ಸೈಸ್ ಆಫ್ ಲಾಫುಲ್ ಪವರ್, ದ್ಯಾಟ್ ಈಸ್ ಅನ್ ಒಫೆನ್ಸ್. ಅಂದರೆ ಒಬ್ಬ ಪಬ್ಲಿಕ್ ಸರ್ವೆಂಟ್ ಏನೋ ಕೆಲಸ ಮಾಡ್ತಿರ್ತಾನೆ, ಅವನು ತನ್ನ ಕರ್ತವ್ಯವನ್ನು ನಿಭಾಯಿಸಲಿಕ್ಕೆ ತೊಂದರೆ ಕೊಡಲಿಕ್ಕೋಸ್ಕರ ಸುಸೈಡ್ ಮಾಡ್ಕೊಳ್ಳುವಂಥ ಅಟೆಂಪ್ಟ್ ಮಾಡಿದರೆ ದೆನ್ ದ್ಯಾಟ್ ಇಟ್ ಸೆಲ್ಫ್ ಇಸ್ ಅ ಪನಿಷಬಲ್ ಒಫೆನ್ಸ್. ಸೊ ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಪ್ಲೇನ್ ಆಗಿ ಇಲ್ಲ, ಬಟ್ ಫಾರ್ ದಿಸ್ ರೀಸನ್ ಇಫ್ ಅ ಪರ್ಸನ್ ಈಸ್ ಟ್ರೈಂಗ್ ಟು
ಅಟೆಂಪ್ಟಿಂಗ್ ಟು ಕಮಿಟ್ ಸುಸೈಡ್, ದೆನ್ ದ್ಯಾಟ್ ಇಸ್ ಅನ್ ಒಫೆನ್ಸ್, ಅದು ಒಫೆನ್ಸ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 304 ಸ್ನ್ಯಾಚಿಂಗ್, ಪಿಕ್ ಪಾಕೆಟ್ ಅಂತ ನಾವೇನು ಹೇಳ್ತೇವೆ ಸ್ನ್ಯಾಚಿಂಗ್, ಅದಕ್ಕೆ ಇಲ್ಲಿ ಹೊಸದಾಗಿ ಥೆಫ್ಟ್ನ ನಂತರ ಒಂದು ಹೊಸ ಇದು ಕೊಟ್ಟಿದ್ದಾರೆ, ಥೆಫ್ಟ್ ಇಸ್ ಸ್ನ್ಯಾಚಿಂಗ್. ಸೊ ಸಡನ್ಲಿ ಆರ್ ಕ್ವಿಕ್ಲಿ ಫೋರ್ಸಿಬಲಿ ಸೀಸಸ್ ಅಂತ ಹೇಳುವಂಥದ್ದು ಹೊಸದಾದ ಡೆಫಿನೇಷನ್. ಯಾಕೆಂದರೆ ಈ ಸ್ನ್ಯಾಚಿಂಗ್ ಹೇಳುವಂಥದ್ದು ಕೆಲಸ ಎಲ್ಲ ಡೌಟ್ ಆಗ್ತಿತ್ತು ಮೊದಲು ಇಲ್ಲದೆ ಇರುವಾಗ IPCಯಲ್ಲಿ, ಅದು ಥೆಫ್ಟಲ್ಲಿ ಬರುತ್ತಾ ಎಕ್ಸ್ಟೋರ್ಷನ್ ಬರುತ್ತಾ ಹೇಳುವಂಥದ್ದೆಲ್ಲ ಕನ್ಫ್ಯೂಷನ್ ಇತ್ತು. ಸೊ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಹೊಸದಾದ ಒಂದು ಸೆಕ್ಷನನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಸೆಕ್ಷನ್ 324(3) ಮಿಸ್ಚಿಫ್ ಅಂತ ಇತ್ತು ಮೊದಲೇ, ಬಟ್ ಮಿಸ್ಚಿಫ್ನ ಒಂದು ಅಗ್ರವೇಟೆಡ್ ಫಾರ್ಮನ್ನು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದೇನಂತಂದರೆ ಈಗ ಮಿಸ್ಚಿಫ್, ಈಗ ಗೌರ್ಮೆಂಟ್ ಪ್ರಾಪರ್ಟಿಗೆ, ಈಗ ಬಸ್ಸಿಗೆಲ್ಲ ಬೆಂಕಿ ಹಚ್ತಾರಲ್ವಾ ಯಾವುದಾದ್ರು ಗಲಭೆ ಆಗುವಾಗ, ಸೊ ಯಾವುದಾದ್ರು ಗೌರ್ಮೆಂಟ್ ಅಥವಾ ಲೋಕಲ್ ಅಥಾರಿಟಿಗೆ ಸಂಬಂಧಪಟ್ಟ ಪ್ರಾಪರ್ಟಿಗೆ ಲಾಸ್ ಅಥವಾ ಡ್ಯಾಮೇಜ್ ಆಗುವಂಥದ್ದಿದ್ದರೆ ದೆನ್ ಅದೊಂದು ಮಿಸ್ಚಿಫ್ ಅಂತ ಕರೆಸ್ಕೊಳ್ಳುತ್ತೆ. ಹಾಗೆ ಪನಿಷಬಲ್ ಅಪ್ ಟು 1 year ಅಂತೇಳಿ ಹೊಸದಾದ ಒಂದು ಮಿಸ್ಚಿಫ್ ಇತ್ತು. ಆಯಿತಾ, ಮಿಸ್ಚಿಫ್ ಹೇಳುವಂಥ ಒಂದು ಒಫೆನ್ಸ್ ಆಲ್ರೆಡಿ ಇತ್ತು, ಬಟ್ ಮಿಸ್ಚಿಫ್ ಇನ್ ಕೇಸ್ ಆಫ್ ಗೌರ್ಮೆಂಟ್ ಪ್ರಾಪರ್ಟಿ ಅದೊಂದು ಹೊಸದಾಗಿ ಆ್ಯಡ್ ಮಾಡಿದ್ದಾರೆ. ಇನ್ 324(3) ಆ್ಯಡ್ ಮಾಡಿದ್ದಾರೆ. ಹಾಗೆ 341(3)(4). ಸೊ ಇದರಲ್ಲಿ ನಾವು ನೋಡ್ಬೋದು ಕೌಂಟರ್ ಫೀಟ್ ಸೀಲ್, ಈ ಡೂಪ್ಲಿಕೇಟ್ ಎಲ್ಲ ಮಾಡ್ತಾರಲ್ಲ ಅಂಥದ್ದಕ್ಕೆ. ಸೊ ಸೀಲ್ ಎಲ್ಲ ಮಾಡಿದರೆ, ಡೂಪ್ಲಿಕೇಟ್ ಸೀಲ್ ಮಾಡಿದರೆ ಅಥವಾ ಬೇರೆ ಇನ್ಸ್ಟ್ರೂಮೆಂಟ್ ಮಾಡಿದರೆ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿ ಸೆಕ್ಷನ್ 341(3) ಮತ್ತು 4 ಇನ್ಕ್ಲೂಡ್ ಮಾಡಿದ್ದಾರೆ. ಹಾಗೆ ಸೆಕ್ಷನ್ 358 ಲಾಸ್ಟ್ ಸೆಕ್ಷನ್ನು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ 358ನೇ ಸೆಕ್ಷನ್ ಏನು ಹೇಳುತ್ತೆ, ಅದು ನಮ್ಮ IPCನ ರಿಪೀಲ್ ಮಾಡ್ತಾ ಇದೆ. ಓಕೆ, ಸೊ ಇಲ್ಲಿ ನಾವು ನೋಡುವಂಥದ್ದಾದರೆ ದ ಇಂಡಿಯನ್ ಪೀನಲ್ ಕೋಡ್ ಇಸ್ ಹಿಯರ್ ಬೈ ರಿಪೀಲ್ಡ್ ಅಂತ ಹೇಳಿ, ದಟ್ ಇಸ್ ದ ಮೇನ್ ಇದು. ಹಾಗಂತ ಹೇಳಿ ಕೆಲವೊಂದು ಪ್ರೀವಿಯಸ್ ಆಪ್ರೇಷನ್ ಇತ್ತು, ಎಷ್ಟೋ ರೈಟ್ಸ್ಗಳು ಅರೈಸ್ ಆಗಿದ್ರು IPC ಮುಖಾಂತರ. IPC ಪ್ರೊಸೀಡಿಂಗ್ಸ್, IPCಯ ಮೇಲೆ, IPC ಒಫೆನ್ಸ್ಗಳ ಮೇಲೆ ಎಷ್ಟೋ ಪ್ರೊಸೀಡಿಂಗ್ಸ್ ಇವೆ, ಎಷ್ಟೋ ಪೆಂಡಿಂಗ್ ಕೇಸ್ಗಳಿವೆ, ಅವುಗಳೆಲ್ಲ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿ ಹೇಳುವಂಥದ್ದು. ಅದಕ್ಕೆಲ್ಲ ಏನು ಅಫೆಕ್ಟ್ ಆಗೋದಿಲ್ಲ, ಇನ್ವೆಸ್ಟಿಗೇಷನ್ ಇರಲಿ, ಪ್ರೊಸೀಡಿಂಗ್ ಇರಲಿ, ಪನಿಷ್ಮೆಂಟ್ ನೀಡಿದ್ದಿರಲಿ. ಈಗ ಒಂದೇ ಸಲ 2 ವರ್ಷದ ಪನಿಷ್ಮೆಂಟ್ಗೆ 5 ವರ್ಷ ಅಂತ ಪನಿಷ್ಮೆಂಟ್ ಪ್ರಿಸ್ಕ್ರೈಬ್ ಮಾಡಿರ್ಬೋದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ. ಆದರೆ ಹೊಸದಾಗಿ ಕಾನೂನು ಜಾರಿಗೆ ಬಂದ ನಂತರ ಆ ಎಲ್ಲರ ಪನಿಷ್ಮೆಂಟ್ಗಳು 5 ವರ್ಷಕ್ಕೆ ಏರೋದಿಲ್ಲ. ಯಾರಿಗೆ 2 ವರ್ಷ ಪನಿಷ್ಮೆಂಟ್ ಆಗಿತ್ತು ಅವರಿಗೆ 2 ವರ್ಷನೇ ಪನಿಷ್ಮೆಂಟ್ ಇರುತ್ತೆ. ಬಟ್ ಹೊಸದಾಗಿ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಯಾವಾಗ ಒಫೆನ್ಸ್ ಬುಕ್ ಆಗುತ್ತೆ, ಅದ್ರ ಪ್ರಕಾರ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಪ್ರಕಾರ ಪ್ರೊಸೀಡಿಂಗ್ ಆಗುತ್ತೆ, ಆವಾಗ ಇಂಪ್ಲಿಮೆಂಟ್ ಆಗುವಂಥದ್ದು. ಎಕ್ಸಿಸ್ಟಿಂಗ್ ಪ್ರೊಸೀಡಿಂಗ್ಸಿಗೆಲ್ಲ ಕೂಡ ನಥಿಂಗ್ ಈಸ್ ಅಫೆಕ್ಟಿಂಗ್ ಅಂತೇಳಿ ಹೇಳುವಂಥದ್ದು. ಅದರದ್ದು ಮೀನಿಂಗ್ ಇಲ್ಲಿ ನಾವು ಕಾಣ್ಬೋದು. ಓಕೆ, ಸೊ ಇದು ಸುಮಾರು 20 ಸೆಕ್ಷನ್ಸ್ಗಳು, ಹೊಸ ಸೆಕ್ಷನ್ಸ್ಗಳ ಬಗ್ಗೆ ನಾವು ಒಂದು ಬ್ರೀಫಾಗಿ ನೋಡಿದ್ವಿ. ತುಂಬ ಡೀಟೇಲಾಗಿ ವರ್ಡ್ ಬೈ ವರ್ಡ್ ನೋಡಲಿಲ್ಲ, ಅದರದ್ದು ಜಿಸ್ಟ್ ಏನಂತ ಹೇಳಿ ನಾವು ನೋಡಿದ್ವಿ. ಓಕೆ, ಸೊ ಮುಂದಿನ ದಿನಗಳಲ್ಲಿ ಹೀಗೆ ಬೇರೆ ಬೇರೆ ರೀತಿಯ ಕಂಪ್ಯಾರಿಟಿವ್ ಅನಾಲಿಸಿಸ್ ವಿತ್ ಅವರ್ ಫ್ಲೋ ಚಾರ್ಟ್ ವಿಲ್ ಬಿ ನಿಮ್ಮ ಮುಂದೆ ನಾವು ಹಾಜರಿರ್ತೇವೆ. ಒಂದು ಎಂಟೈರ್ ಓವರ್ವ್ಯೂ ಆಫ್ IPC ಮತ್ತು ಭಾರತೀಯ ನ್ಯಾಯ ಸಂಹಿತೆ ಏನು ಮೇಜರ್ ಚೇಂಜಸ್, ಯಾಕೆಂದರೆ ಎಲ್ಲದಕ್ಕೂ ಚಾಪ್ಟರ್ಸ್ ವೈಸ್ ಡಿವೈಡ್ ಆಗಿರುವಂಥದ್ದು. IPCಯಲ್ಲಿರಲಿ ಚಾಪ್ಟರ್ ವೈಸಸ್ ಒಫೆನ್ಸಸ್ ಅಗೇನ್ಸ್ಟ್ ಪಬ್ಲಿಕ್ ಟ್ರಾಂಕ್ವಿಲಿಟಿ, ಒಫೆನ್ಸ್ ಅಗೇನ್ಸ್ಟ್ ಸ್ಟೇಟ್, ಒಫೆನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ, ಒಫೆನ್ಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಒಫೆನ್ಸ್ ರಿಲೇಟಿಂಗ್ ಟು ಎಲೆಕ್ಷನ್ಸ್, ಈ ರೀತಿ 12ಕ್ಕಿಂತ ಜಾಸ್ತಿ ಚಾಪ್ಟರ್ಸ್ಗಳಿವೆ. ಆ ಚಾಪ್ಟರ್ಸ್ಗಳಲ್ಲಿ ಕೆಲವೊಂದು ಬೇರೆ ಬೇರೆ ವಿಭಾಗಗಳಾಗಿ ಒಫೆನ್ಸ್ಗಳನ್ನು ವರ್ಗೀಕರಣ ಮಾಡಿದ್ದಾರೆ. ಓಕೆ, ಸೊ ಮೇನ್ ಬದಲಾವಣೆ ಅಲ್ಲಿಂದ ಆಗಿದೆ. ಈಗ ಹೆಂಗಸರ ವಿರುದ್ಧ ಆಗುವಂಥ ಒಫೆನ್ಸ್ಗಳು, ಮಕ್ಕಳ ವಿರುದ್ಧ ಆಗುವಂಥ ಒಫೆನ್ಸ್ಗಳೆಲ್ಲವೂ ತಗೊಂಡು ಬಂದು ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಒಂದು ಸಪ್ರೇಟ್ ಒಫೆನ್ಸ್ಗಳು ಮಾಡಿದ್ದಾರೆ, ಸಪ್ರೇಟ್ ಚಾಪ್ಟರ್ ಮಾಡಿದ್ದಾರೆ. ಸೊ ಈ ರೇಪ್ ಒಫೆನ್ಸಸ್ ಇರಲಿ, ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ಅ ವುಮನ್, ಸೆಕ್ಷುವಲ್ ಹರಾಸ್ಮೆಂಟ್, ಸ್ಟಾಕಿಂಗ್, ವಾಯರಿಸಮ್, ಸೆಕ್ಷುವಲ್ ಹರಾಸ್ಮೆಂಟ್, ಅಥವಾ ಈ ಆ್ಯಸಿಡ್ ಅಟ್ಯಾಕ್, ಮಿಸ್ಕ್ಯಾರೇಜ್, ಮಕ್ಕಳನ್ನು ಇದು ಮಾಡ್ತಾರಲ್ಲ ಕಿಡ್ನ್ಯಾಪಿಂಗ್ ಮಾಡುವಂಥದ್ದು, ಅದೆಲ್ಲವೂ ಕೂಡ ಈಗ ಒಂದು ಸಪ್ರೇಟ್ ಚಾಪ್ಟರ್. ಮೊದಲಾದರೆ ದೇ ವೇರ್ ಕಮಿಂಗ್ ಅಂಡರ್ ಒಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿ, ಅದರಲ್ಲಿ ಬರ್ತಿತ್ತು. ಸೊ ಈ ಮೇಜರ್ ಚೇಂಜಸ್ಗಳು ಬದಲಾವಣೆ ಆಗಿದ್ದು ನಮಗೆ ಅಂದಾಜಾಗ್ತಾ ಹೋದಾಗೆ ನಮ್ಗೆ ಆವಾಗ ನ್ಯಾಚುರಲಿ ಸೆಕ್ಷನ್ ಕೂಡ ಆಗ್ತಾ ಹೋಗುತ್ತೆ, ಯಾವ್ದು ನಂತರ ಯಾವುದು ಅಂತ. ಸೊ ಸದ್ಯದಲ್ಲೇ ವಿ ಆರ್ ಗೋಯಿಂಗ್ ಟು ಕಂಡಕ್ಟ್ ಅ ಡೆಮೋ ಕ್ಲಾಸ್, ಒಂದು ಡೆಮೋ ಕ್ಲಾಸ್. ಅದು ಯೂಟ್ಯೂಬಲ್ಲೂ ನಾನು ಐ ವಿಲ್ ಬಿ ಡೂಯಿಂಗ್ ದ್ಯಾಟ್. ಎಂಟೈರ್ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಎಂಟೈರ್ IPCಯ ಒಂದು ಸ್ಟ್ರಕ್ಚರಲ್ ಓವರ್ವ್ಯೂ ಅಂತ ಹೇಳಿ ನಾವು ಕಾಣ್ಬೋದು. ಸೊ ಎಂಟೈರ್ ನೀವು ಒಂದು ಹೊಸ ಕೋರ್ಸ್ಗಳನ್ನು ಜಾಯಿನ್ ಆಗಬೇಕು ಅಂತ ಇದ್ದರೆ ಆವಾಗ ನಾನು ಫಸ್ಟ್ ಕ್ಲಾಸಿನ ಮೊದಲಲ್ಲಿ ಹೇಳಿದಾಗೆ ನಿಮಗೆ ಡೀಟೇಲ್ಸನ್ನು ನಾನು ನೀಡ್ತೇನೆ. ಅದೇನಂತಂದರೆ ಒಂದು ಭಾರತೀಯ ನ್ಯಾಯ ಸಂಹಿತೆ ಮತ್ತು IPC ಅದೆರಡದ್ದು ಕಂಪ್ಯಾರಿಟಿವ್ ಅನಾಲಿಸಿಸ್ ಅಂತ ಹೇಳಿ. ಸೊ www.abhijnalegal.in ಅದ್ರ ಲಿಂಕನ್ನು ನಾನಿಲ್ಲಿ ನನ್ನ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ಅಥವಾ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ
ಅಭಿಜ್ಞಾ ಲಾ ಸೀರೀಸನ್ನು ಡೌನ್ಲೋಡ್ ಮಾಡಿಕೊಂಡ್ರೆ, ಅಭಿಜ್ಞಾ ಲಾ ಸೀರೀಸ್ ಅಂತ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರು ನಿಮಗೆ ಡೈರೆಕ್ಟ್ ಕೋರ್ಸ್ ಸಿಗುತ್ತೆ. ಒಂದು ವೇಳೆ ನೀವು ಐಫೋನ್ ಯೂಸರ್ಸ್ ಆಗಿದ್ದರೆ ಮಾತ್ರ ಯು ಹ್ಯಾವ್ ಟು ಕಾಂಟ್ಯಾಕ್ಟ್ ದ ಬಿಲೋ ನಂಬರ್. ಆವಾಗ ನಿಮಗೆ ಅದು ಏನು ಪ್ರೊಸೀಜರ್ ಅಂತ ನಾವು ತಿಳಿಸ್ಕೊಡ್ತೇವೆ. ಐಫೋನ್ಗೆ ಸ್ವಲ್ಪ ಮೆಥಡ್ ಬೇರೆ, ಬಟ್ ನಾರ್ಮಲ್ ಆ್ಯಂಡ್ರಾಯ್ಡ್ ಯೂಸರ್ಸ್ ಆಗಿದ್ದರೆ ಗೂಗಲ್ ಪ್ಲೇಸ್ಟೋರಲ್ಲಿ ದಿಸ್ ಆ್ಯಪ್ ಈಸ್ ರೆಡಿಲಿ ಅವೈಲೇಬಲ್. ಓಕೆ, ಸೊ ಇದಾದ ನಂತರ ಕೋರ್ಸಸ್ಗಂತ ನೀವು ಚೆಕ್ ಮಾಡಿದರೆ ಇಲ್ಲಿ ಬೇರೆ ಬೇರೆ ಕೋರ್ಸಸ್ಗಳಿವೆ. ಪ್ರತಿ ವರ್ಷ ಪ್ರತಿ ತಿಂಗಳು ಅಥವಾ ಒಂದು 2-3 ತಿಂಗಳಿಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ, ಹೊಸ ಬುಕ್ಸ್ ರಿಲೀಸ್ ಆಗ್ತವೆ, ಅದರದ್ದೆಲ್ಲ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇತ್ತೀಚೆಗೆ ರಿಲೀಸ್ ಆಗಿರುವಂಥ ಬುಕ್ ಕೋಡ್ ಆಫ್ ಸಿವಿಲ್ ಪ್ರೊಸೀಜರು, ಇನ್ನು ಸದ್ಯದಲ್ಲೇ ಕಾನ್ಸ್ಟಿಟ್ಯೂಷನ್ ರಿಲೀಸ್ ಆಗ್ತಾ ಇದೆ. ಓಕೆ, ನಾನು ವಾಟ್ ಐ ವಾಸ್ ಸ್ಪೀಕಿಂಗ್ ಅಬೌಟ್ ವಾಸ್ ಭಾರತೀಯ ನ್ಯಾಯ ಸಂಹಿತೆ ಮತ್ತು IPC. ಸೊ ಇದ್ರದ್ದು ಕರೆಂಟ್ ಪ್ರೈಸು 2500, ಬಟ್ ಆಸ್ ಅ ವೇ ಆಫ್ ಹೋಳಿನ ಏನು ನಡೀತಾ ಇದೆ, ಹೋಳಿ ಹಬ್ಬ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕ್ಲಾಸ್ನ ಫಸ್ಟ್ ಇನಿಷಿಯಲ್ 100 ಸಬ್ಸ್ಕ್ರೈಬರ್ಸ್ಗೆ ವಿ ಆರ್ ಗಿವಿಂಗ್ ಅ ಡಿಸ್ಕೌಂಟ್ ಆಫ್ 25%. ಸೊ 2500 ಇದ್ದರೂ ಸಹ ಅದರದ್ದು ಕೂಪನ್ ನೀವು ಅಪ್ಲೈ ಮಾಡಿದರೆ ₹1924 ಆಗುತ್ತೆ. ಓಕೆ, ಸೊ ಅಪ್ರಾಕ್ಸಿಮೇಟ್ಲಿ 1900 ಅಂತ ಹೇಳ್ಬೋದು. ಸೊ ಅಷ್ಟಕ್ಕೆ ದಿಸ್ ಇಸ್ ಅ 20 ಅವರ್ಸ್ ಕ್ಲಾಸ್, 20 ಅವರ್ಸ್ನ ಕ್ಲಾಸ್ ಪ್ರತಿ ಸೋಮವಾರದಿಂದ ಶುಕ್ರವಾರ ತನಕ ಸಂಜೆ 8:15ರಿಂದ ರಾತ್ರಿ 9:30 ತನಕ ಈ ಕ್ಲಾಸ್ ಇರುವಂಥದ್ದು. ಲೈವ್ ಕ್ಲಾಸಸ್ ಇದೇ ಪ್ಲ್ಯಾಟ್ಫಾರ್ಮಲ್ಲಿ ಆಗುವಂಥದ್ದು. ನಿಮಗೆ ಲೈವ್ ಕ್ಲಾಸಸಲ್ಲಿ ಇದೇ ಸ್ಟ್ರಕ್ಚರಲ್ಲಿ, ಇದೇ ಯೂಸರ್ ಇಂಟರ್ಫೇಸಲ್ಲಿ ನಿಮಗೆ ಕ್ಲಾಸ್ ಆಗುವಂಥದ್ದು. ಸೊ ಇಫ್ ಯು ಇಂಟ್ರೆಸ್ಟೆಡ್, ಡೆಫಿನೆಟ್ಲಿ ಯು ಕ್ಯಾನ್ ಜಾಯಿನ್ ದಿಸ್, ಬಟ್ ದಿಸ್ ಆಫರ್ ಇಸ್ ಅವೈಲೇಬಲ್ ಓನ್ಲಿ ಟು ದ ಫಸ್ಟ್ 100 ಸಬ್ಸ್ಕ್ರೈಬರ್ಸ್. ಸೊ ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಬೇರೆ ಏನೇ ಡೌಟ್ಸ್ ಇದ್ದರೂ ಕೂಡ ಯು ಆರ್ ಫ್ರೀ ಟು ಕಾಂಟ್ಯಾಕ್ಟ್ ದ ಬಿಲೋ ಫೋನ್ ನಂಬರ್. ಇಲ್ಲಿ ಫೋನ್ ನಂಬರ್ ಕಾಣ್ತಾ ಇದೆಯಲ್ಲ, ವಾಟ್ಸಪ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಆಲ್ಸೋ ಇಮೇಲ್ ಟು abhijnalawseries@gmail.com. ಸೊ ಇನ್ನೂ ಹಲವಾರು ರೀತಿಯ ಬೇರೆ ಬೇರೆ ಹೊಸದಾದ ಅಪ್ಡೇಟ್ಸ್ಗಳನ್ನು ಇಟ್ಕೊಂಡು ನಾವು ನಿಮ್ಮ ಮುಂದೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಜರಾಗ್ತೇವೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೇನೆ. ನಮಸ್ತೆ.